ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ನವ್ಯ. ಇದೀಗ ಹೆಡ್ಲೈನ್. ಸಿಎಂ ಯಡಿಯೂರಪ್ಪ ಅವರಿಂದ 2021-22ನೇ ಸಾಲಿನ ಬಜೆಟ್ ಮಂಡನೆ. ಕೃಷಿ ಹಾಗೂ ಮಹಿಳೆಯರಿಗೆ ನೀಡಿದ್ದಾರೆ ಹೆಚ್ಚಿನ ಮನ್ನಣೆ. ಧಾರ್ಮಿಕ ಮಠ ಸಮುದಾಯದ ನಿಗಮಗಳಿಗೂ ಮಹತ್ವದ ಘೋಷಣೆ. ರಾಜಧಾನಿ ಬೆಂಗಳೂರಿನತ್ತ ಸಿಎಂ ಹರಿಸಿದ್ದಾರೆ ಹೆಚ್ಚಿನ ಗಮನ. ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ 7,795 ಕೋಟಿ ರೂಪಾಯಿ ಹಣ. ಮಹಿಳೆಯರ ಸುರಕ್ಷತೆಗೂ ತೆಗೆದಿರಿಸಿದ್ದಾರೆ ಹೆಚ್ಚಿನ ಅನುದಾನ. ಮಂಡ್ಯ ಜಿಲ್ಲೆಯಲ್ಲಿ ಮಹಿಳಾ ಅಧಿಕಾರಿಗಳದ್ದೇ ಫುಲ್ ದರ್ಬಾರ್. ಪ್ರಮುಖ ಇಲಾಖೆಗಳಲ್ಲಿ ಭ್ರಷ್ಟರ ವಿರುದ್ಧ ತೋರಿಸುತ್ತಿದ್ದಾರೆ ಖದರ್. ಇವರ ಆಡಳಿತ ನೋಡಿ ಜನರು ಹೇಳ್ತಿದ್ದಾರೆ ಸೂಪರ್. ಮಾಜಿ ಶಾಸಕರ ಮೊಮ್ಮಕ್ಕಳ ಬಾಳಲ್ಲಿ ವಿಧಿಯ ಘೋರ ಆಟ. ಕೆರೆಗೆ ಆಟವಾಡಲು ಹೋಗಿದ್ದ ಮಕ್ಕಳು ನೀರಿನಲ್ಲಿ ಮುಳುಗಿ ಮೃತ. ನೋಡಲಾಗ್ತಿಲ್ಲ ಸಾವನ್ನಪ್ಪಿದ ಮಕ್ಕಳ ಸಂಬಂಧಿಕರ ಗೋಳಾಟ. ರಾಜ್ಯ ಹಣಕಾಸು ಸಚಿವರು ಆಗಿರುವ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು 2021-22ನೇ ಸಾಲಿನ ರಾಜ್ಯ ಬಜೆಟ್ ಮಂಡನೆ ಮಾಡಿದ್ದು, ವಲಯವಾರು ವಿಂಗಡಣೆ ಮಾಡಿ ಬಜೆಟ್ ಮಂಡನೆ ಮಾಡಿದ್ದು, ಯಾವ ವಲಯಕ್ಕೆ ಎಷ್ಟು ಅನುದಾನ ಸಿಕ್ಕಿದೆ ಅನ್ನೋದರ ಬಗ್ಗೆ ಇಲ್ಲಿದೆ ಮಾಹಿತಿ. ರಾಜ್ಯ ಹಣಕಾಸು ಸಚಿವರು ಆಗಿರುವ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು 2021-22ನೇ ಸಾಲಿನ ರಾಜ್ಯ ಬಜೆಟ್ 2021ಅನ್ನ ಮಂಡನೆ ಮಾಡಿದ್ದು, ವಲಯವಾರು ವಿಂಗಡಣೆ ಮಾಡಿ ಬಜೆಟ್ ಮಂಡನೆ ಮಾಡಿದ್ರು. ಯಾವ ವಲಯಕ್ಕೆ ಎಷ್ಟು ಅನುದಾನ ಸಿಕ್ಕಿದೆ ಎಂಬುದರ ಬಗ್ಗೆ ಇಲ್ಲಿದೆ ಸಂಪೂರ್ಣ ಮಾಹಿತಿ. ವಿಪಕ್ಷಗಳ ಸದ್ದುಗದ್ದಲದ ನಡುವೆಗೆ ಬಜೆಟ್ ಮಂಡನೆ ಭಾಷಣ ಆರಂಭಿಸಿದ ಬಿಎಸ್ವೈ ಸರ್ಕಾರದ ಸಾಧನೆಗಳನ್ನು ವಿವರಿಸುತ್ತಾ ಕೊರೋನಾ ಸಂದರ್ಭದಲ್ಲಿ ಶ್ರಮಿಸಿದವರಿಗೆ ಧನ್ಯವಾದವನ್ನ ಅರ್ಪಿಸಿದ್ರು. ಕೊರೋನಾ ಸೋಂಕಿನಿಂದಾಗಿ ನಷ್ಟ ಅನುಭವಿಸಿರುವ ಸಾರಿಗೆ ವಲಯಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪ್ರಸ್ತುತ ಸಾಲಿನ ಬಜೆಟ್ನಲ್ಲಿ ಹಲವು ಯೋಜನೆಗಳನ್ನು ಘೋಷಿಸಿದ್ರು. ಈ ವರ್ಷ ರಾಜ್ಯದಲ್ಲಿ 52 ಬಸ್ ನಿಲ್ದಾಣಗಳು, 16 ಬಸ್ ಘಟಕಗಳ ನಿರ್ಮಾಣಕ್ಕೆ ಬಜೆಟ್ನಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಆರೋಗ್ಯ ಕ್ಷೇತ್ರದ ಅಭಿವೃದ್ಧಿಗೆ ಹೊಸ ಕೊಡುಗೆಗಳನ್ನು ಘೋಷಿಸಿರುವ ಬಿಎಸ್ವೈ 19 ಜಿಲ್ಲಾ ಆಸ್ಪತ್ರೆಗಳಲ್ಲಿ 25 ಹಾಸಿಗೆ ಹಾಗೂ 100 ತಾಲೂಕು ಆಸ್ಪತ್ರೆಗಳಲ್ಲಿ 6 ಹಾಸಿಗೆ ಸಾಮರ್ಥ್ಯದ ಐಸಿಯು ಘಟಕಗಳನ್ನು 60 ಕೋಟಿ ರು ವೆಚ್ಚದಲ್ಲಿ ಸ್ಥಾಪಿಸಲಾಗುವುದು ಅಂತ ತಿಳಿಸಿದ್ದಾರೆ. ಗ್ಯಾಸ್ಟ್ರೋ ಎಂಟ್ರಾಲಜಿ ವಿಜ್ಞಾನ ಹಾಗೂ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಸಂಸ್ಥೆ ದೇಶದಲ್ಲಿಯೇ ಮೊಟ್ಟಮೊದಲ ಅಂಗವಾಗಿ ಕಸಿ ಸಂಸ್ಥೆಯಾಗಿದ್ದು, ಇಲ್ಲಿ ಬಡ ಜನರಿಗೆ ಕೈಗೆಟುಕುವ ದರದಲ್ಲಿ ಅಂಗಾಂಗ ಕಸಿ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ. ಈ ಸಂಸ್ಥೆಯನ್ನು 28 ಕೋಟಿಗಳ ವೆಚ್ಚದಲ್ಲಿ 120 ಹಾಸಿಗೆ ಹಾಗೂ ಅವಶ್ಯಕ ಉಪಕರಣಗಳೊಂದಿಗೆ ಸಜ್ಜುಗೊಳಿಸಲಾಗುತ್ತಿದ್ದು, ಪ್ರಸಕ್ತ ಸಾಲಿನಲ್ಲಿ ಚಾಲನೆ ನೀಡಲಾಗುವುದು. ಬೆಂಗಳೂರಿನ ಜಯದೇವ ಹೃದ್ರೋಗ ವಿಜ್ಞಾನ ಸಂಸ್ಥೆಯ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಲು ಕೆಸಿ ಜನರಲ್ ಆಸ್ಪತ್ರೆಯನ್ನು 50 ಹಾಸಿಗೆ ಸಾಮರ್ಥ್ಯದ ಉಪಕೇಂದ್ರವಾಗಿ 20 ಕೋಟಿ ವೆಚ್ಚದಲ್ಲಿ ಪ್ರಾರಂಭಿಸಲಾಗುವುದು. ಬೆಂಗಳೂರು ನಗರವಾಸಿಗಳಿಗೆ ಪ್ರಾಥಮಿಕ ಚಿಕಿತ್ಸೆ ಸುಲಭವಾಗಿ ದೊರೆಯುವಂತೆ ಮಾಡಲು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ನಗರ ಪ್ರದೇಶದ ಆರೋಗ್ಯ ಕೇಂದ್ರಗಳಲ್ಲಿ 57 ವಾರ್ಡ್ಗಳಲ್ಲಿ 10 ಕೋಟಿ ವೆಚ್ಚದಲ್ಲಿ ಜನಾರೋಗ್ಯ ಕೇಂದ್ರವನ್ನು ಆರೋಗ್ಯ ಇಲಾಖೆಯ ಮೂಲಕ ಸ್ಥಾಪಿಸಿ ತಪಾಸಣಾ ಸೌಲಭ್ಯಗಳ ಜೊತೆಗೆ ಹೊರರೋಗಿಗಳ ಸೇವೆಯನ್ನು ಒದಗಿಸಲಾಗುವುದು. ಅಲ್ಲದೆ ಎದೆ ಹಾಲಿನ ಬ್ಯಾಂಕ್ ಬಗ್ಗೆ ಪ್ರಸ್ತಾಪವಿಟ್ಟಿದ್ದು, ರಾಜ್ಯದ 4 ವಿಭಾಗಗಳಲ್ಲಿ ಒಟ್ಟು 2.5 ಕೋಟಿ ರು ವೆಚ್ಚದಲ್ಲಿ ತಾಯಂದಿರ ಎದೆ ಹಾಲಿನ ಬ್ಯಾಂಕ್ ಸ್ಥಾಪನೆಗೆ, ಗರ್ಭಿಣಿಯರಿಗೆ ಸ್ಕ್ಯಾನಿಂಗ್ ಮಾಡುವುದನ್ನು ಉತ್ತೇಜಿಸಲು 10 ಕೋಟಿ ರು ವೆಚ್ಚದಲ್ಲಿ ಚಿಗುರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ಟೆಲಿ ಐಸಿಯು ಬಲಪಡಿಸಲು 2 ಕೋಟಿ ರು ಅನುದಾನವನ್ನು ನೀಡಲಾಗುವುದು ಅಂತ ಬಜೆಟ್ನಲ್ಲಿ ಘೋಷಿಸಿದ್ದಾರೆ. ಅಲ್ಪಸಂಖ್ಯಾತರ ಅಭಿವೃದ್ಧಿ ಕಾರ್ಯಗಳಿಗಾಗಿ 1,500 ಕೋಟಿ ರು ಹಾಗೂ ಕ್ರೈಸ್ತ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗೆ 200 ಕೋಟಿ ರು ಇಡಲಾಗಿದೆ. ವೀರಶೈವ ಲಿಂಗಾಯತ ಅಭಿವೃದ್ಧಿ 500 ಕೋಟಿ ರು ಅನುದಾನವನ್ನು ಘೋಷಿಸಲಾಗಿದೆ. ಒಕ್ಕಲಿಗ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿದ್ದು, ಒಕ್ಕಲಿಗರ ಸರ್ವತೋಮುಖ ಅಭಿವೃದ್ಧಿಗೆ 500 ಕೋಟಿ ರು ಅನುದಾನವನ್ನು ನೀಡಲಾಗುವುದು ಅಂತ ತಿಳಿಸಿದ್ದಾರೆ. ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಗೆ 50 ಕೋಟಿ, ಆದಿಚುಂಚನಗಿರಿನಾಥ ಪಾರಂಪರಿಕ ಕೇಂದ್ರಕ್ಕೆ 10 ಕೋಟಿ, ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ 50 ಕೋಟಿ ರು ಮೀಸಲಿಟ್ಟಿದ್ದಾರೆ. ಜಗಜ್ಯೋತಿ ಬಸವಣ್ಣ ಜನ್ಮಸ್ಥಳ ಅಭಿವೃದ್ಧಿಗಾಗಿ 5 ಕೋಟಿ, ಲಿಂಗೈಕ್ಯರಾದ ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಶ್ರೀಗಳು ಹಾಗೂ ಪೇಜಾವರ ಮಠದ ವಿಶ್ವೇಶ್ವರ ತೀರ್ಥ ಶ್ರೀಗಳ ಸ್ಮೃತಿವನಕ್ಕಾಗಿ 2 ಕೋಟಿ ರು ಅನುದಾನವನ್ನು ನೀಡಲಾಗುವುದು ಅಂತ ಬಜೆಟ್ನಲ್ಲಿ ಪ್ರಕಟವನ್ನ ಮಾಡಿದ್ದಾರೆ. ಅಲ್ಲದೆ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ಕರ್ನಾಟಕ ಯಾತ್ರಿ ನಿವಾಸ ನಿರ್ಮಾಣಕ್ಕೆ 10 ಕೋಟಿ ರು ಅನುದಾನವನ್ನು ಮೀಸಲಿಡಲಾಗಿದೆ. ಇನ್ನು ಈ ಬಾರಿಯೂ ವಲಯವಾರು ವಿಂಗಡಿಸಿ ರಾಜ್ಯ ಬಜೆಟ್ ಮಂಡಿಸಿರುವ ಬಿಎಸ್ವೈ ಕೃಷಿ ಮತ್ತು ಪೂರಕ ಚಟುವಟಿಕೆಗೆ 31,028 ಕೋಟಿ, ಸರ್ವೋದಯ ಮತ್ತು ಕ್ಷೇಮಾಭಿವೃದ್ಧಿಗೆ 62,150 ಕೋಟಿ, ಆರ್ಥಿಕ ಅಭಿವೃದ್ಧಿಗೆ ಪ್ರಚೋದನೆಗೆ 52,529 ಕೋಟಿ,
ಮೀಸಲಿಡಲಾಗಿದೆ. 2023 ವೇಳೆಗೆ ದ್ವಿಗುಣಗೊಳಿಸುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕನಸನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೇಂದ್ರದೊಂದಿಗೆ ಕೈಜೋಡಿಸಿ ಹಲವು ಕ್ರಮಗಳನ್ನು ಕೈಗೊಂಡಿದೆ. ಗುಣಮಟ್ಟದ ಬಿತ್ತನೆ ಬೀಜದ ಲಭ್ಯತೆ, ಬೆಳೆ ನಿರ್ವಹಣೆ, ಕೊಯ್ಲೋತ್ತರ ನಿರ್ವಹಣೆ, ಸಂಗ್ರಹಣೆ, ಸಂಸ್ಕರಣೆ, ಮಾರಾಟ ಹೀಗೆ ಪ್ರತಿ ಹಂತದಲ್ಲೂ ರೈತರಿಗೆ ಅಗತ್ಯ ಮೂಲ ಸೌಲಭ್ಯ ಒದಗಿಸಿ ಬೆಂಬಲ ನೀಡಲು ಸರ್ಕಾರ ಬದ್ಧವಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಡಿ ರೈತರಿಗೆ ಕೇಂದ್ರ ಸರ್ಕಾರ ವಾರ್ಷಿಕ ತಲಾ 6,000 ನೆರವು ನೀಡಿದರೆ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿಯಾಗಿ ವಾರ್ಷಿಕ 4,000ಗಳ ನೆರವು ನೀಡಲಾಗುತ್ತಿದೆ. ರಾಜ್ಯದಲ್ಲಿ ಇಲ್ಲಿವರೆಗೆ 53 ಲಕ್ಷಕ್ಕೂ ಹೆಚ್ಚು ರೈತರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಂದ ಒಟ್ಟಾರೆ 7,730 ಕೋಟಿಗಳ ಆರ್ಥಿಕ ನೆರವನ್ನು ವರ್ಗಾಯಿಸಲಾಗಿದೆ. ಈ ಯೋಜನೆಯಡಿ ದೇಶದಲ್ಲಿ ಅತ್ಯಂತ ಹೆಚ್ಚು ಆಧಾರ ದೃಢೀಕೃತ ಮಾಹಿತಿ 97% ಆಧಾರ ರಹಿತ 97% ಹಾಗೂ ಆಧಾರಿತ ನೇರ ನಗದು ವರ್ಗಾವಣೆಗಾಗಿ 90% ರಾಜ್ಯವು ಕೇಂದ್ರ ಸರ್ಕಾರದ ಪ್ರಶಸ್ತಿಗೆ ಭಾಜನವಾಗಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಂಚಾಯಿ ಯೋಜನೆ ಮುಂತಾದ ಕೇಂದ್ರದ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಸರ್ಕಾರ ಕ್ರಮ ವಹಿಸಿದೆ. ಸಂಸ್ಕೃತಿ, ಪರಂಪರೆ, ನೈಸರ್ಗಿಕ ಸಂಪನ್ಮೂಲ ವಲಯಕ್ಕೆ ಬಜೆಟ್ನಲ್ಲಿ 2,645 ಕೋಟಿ ಮೀಸಲಿಟ್ಟಿದ್ದು, ಆಡಳಿತ ಸುಧಾರಣೆ ಮತ್ತು ಸಾರ್ವಜನಿಕ ಸೇವಾ ವಲಯಕ್ಕೆ ಬಜೆಟ್ನಲ್ಲಿ 52,519 ಕೋಟಿ ಇಟ್ಟಿದ್ದಾರೆ. ಮಹಿಳೆಯರಿಗಾಗಿ 37,188 ಕೋಟಿ ಅನುದಾನವನ್ನು ಮೀಸಲಿಡಲಾಗಿದೆ. ಇನ್ನು ಬೆಂಗಳೂರು ಸಮಗ್ರ ಅಭಿವೃದ್ಧಿಗೆ 7,795 ಕೋಟಿ ಅನುದಾನವನ್ನು ಮೀಸಲಿಡುವ ಮೂಲಕ ಈ ಬಾರಿ ಸುಮಾರು 2,43,734 ಕೋಟಿ ರೂಪಾಯಿ ಗಾತ್ರದ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಎಕ್ಸ್‌ಪ್ರೆಸ್ ಕನ್ನಡ, ಬೆಂಗಳೂರು. ಇವತ್ತು ತಮ್ಮ ರಾಜಕೀಯ ಜೀವನದ 8ನೇ ಬಜೆಟ್ ಮಂಡಿಸಿರುವ ಸಿಎಂ ಬಿಎಸ್ವೈ ಈ ಮೊದಲೇ ಸುಳಿವು ನೀಡಿದಂತೆ ಮಹಿಳೆಯರಿಗೆ ಮತ್ತು ರೈತರಿಗೆ ಹಲವು ಕೊಡುಗೆಗಳನ್ನು ನೀಡಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು 2021-22ನೇ ಸಾಲಿನ ಬಜೆಟ್ ಮಂಡನೆ ಮಾಡಿದ್ದು, ಇಂದು ಅಂತಾರಾಷ್ಟ್ರೀಯ ಮಹಿಳೆಯರ ದಿನವಾದ ಕಾರಣ ಮಹಿಳೆಯರಿಗಾಗಿ ಹಲವು ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ಅವುಗಳು ಯಾವುದು ಅನ್ನೋದನ್ನ ನೋಡೋದಾದ್ರೆ, ರಾಜ್ಯದಾದ್ಯಂತ 60,000 ಮಹಿಳೆಯರಿಗೆ ಉದ್ಯೋಗ ಅವಕಾಶ, 4% ಬಡ್ಡಿ ದರದಲ್ಲಿ ಮಹಿಳಾ ಉದ್ಯಮಿಗಳಿಗೆ ಸಾಲ ನೀಡಲಾಗುತ್ತೆ. ಬಿಎಂಟಿಸಿ ಬಸ್ ಪಾಸ್ನಲ್ಲಿ ಮಹಿಳೆಯರಿಗೆ ರಿಯಾಯಿತಿಯನ್ನ ಸರ್ಕಾರ ಘೋಷಣೆ ಮಾಡಿದೆ. ಹಪ್ಪಳ, ಉಪ್ಪಿನಕಾಯಿ ತಯಾರಕರಿಗೆ ಆನ್ಲೈನ್ ಮಾರುಕಟ್ಟೆ ಕಲ್ಪಿಸಿಕೊಡಲಾಗುತ್ತೆ. ಹಾಗೆಯೇ 2 ಕೋಟಿವರೆಗೆ ಮಹಿಳೆಯರಿಗೆ ಸಾಲ ನೀಡಲಾಗುತ್ತೆ. ಎಪಿಎಂಸಿಗಳಲ್ಲಿ ಮಹಿಳೆಯರಿಗೆ 10% ರಿಯಾಯಿತಿ ಮೀಸಲಾತಿ ನೀಡಲಾಗುತ್ತೆ ಅಂತ ಬಜೆಟ್ನಲ್ಲಿ ತಿಳಿಸಿದ್ದಾರೆ. ಸರ್ಕಾರದ ಮಹಿಳಾ ಉದ್ಯೋಗಿಗಳಿಗೆ 6 ತಿಂಗಳ ಮಕ್ಕಳ ಆರೈಕೆ ರಜೆ ನೀಡಿದ್ದು, ಮಹಿಳಾ ಉದ್ದೇಶಿತ ಯೋಜನೆಗಳಿಗೆ 37,188 ಕೋಟಿ ರೂಪಾಯಿ ಅನುದಾನ ಘೋಷಣೆ ಮಾಡಿದ್ದಾರೆ. ಇನ್ನು ನಮ್ಮದು ರೈತಪರ ಸರ್ಕಾರ, ರೈತರಿಗಾಗಿರುವ ಸರ್ಕಾರವೆಂದು ಸದಾ ಹೇಳ್ತಾ ಇದ್ದ ಬಿಎಸ್ವೈ ಈ ಬಾರಿಯ ಬಜೆಟ್ನಲ್ಲಿ ಕೃಷಿ ಕ್ಷೇತ್ರಕ್ಕೆ ಏನೆಲ್ಲ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ರಾಜ್ಯ ಸರ್ಕಾರವು ಕೃಷಿ ಉತ್ಪನ್ನಗಳಿಗೆ ಮುಕ್ತ ಮಾರುಕಟ್ಟೆ ಸೌಲಭ್ಯ ಒದಗಿಸಲು ಎಪಿಎಂಸಿ ಕಾಯ್ದೆಗೆ ತಿದ್ದುಪಡಿ ಮಾಡಲಾಗಿದೆ. ರೈತರ ಮೇಲಿನ ಹೊರೆಯನ್ನ ಕಡಿಮೆ ಮಾಡಲು ಮಾರುಕಟ್ಟೆ ಶುಲ್ಕವನ್ನ 1.5ರಿಂದ 0.60ಗೆ ಇಳಿಸಲಾಗಿದೆ. ಇದಲ್ಲದೆ ಕೃಷಿ ಉತ್ಪನ್ನ ಸಂಗ್ರಹಣೆ ಹಾಗೂ ಸಂಸ್ಕರಣೆಗೆ ಕೂಡ ಆದ್ಯತೆ ನೀಡಲಾಗಿದೆ. ಜನರಿಗೆ ಆರೋಗ್ಯಕರ ಹಾಗೂ ರಾಸಾಯನಿಕ ಮುಕ್ತ ಕೃಷಿ ಮತ್ತು ತೋಟಗಾರಿಕಾ ಉತ್ಪನ್ನಗಳನ್ನು ದೊರಕಿಸಲು ಹಾಗೂ ಸಾವಯವ ಕೃಷಿಯನ್ನ ಉತ್ತೇಜಿಸಲು 500 ಕೋಟಿ ರೂಪಾಯಿಗಳ ಯೋಜನೆಯನ್ನ ರೂಪಿಸಲಾಗುವುದು ಅಂತ ತಿಳಿಸಿರುವ ಸಿಎಂ, ಸ್ಥಳೀಯ ಉತ್ಪನ್ನಗಳ ಸಂಸ್ಕರಣೆಗೆ ಉತ್ತೇಜನ ನೀಡಲು ವಿಜಯಪುರ ಜಿಲ್ಲೆಯ ಇಟ್ಟಂಗಿಹಾಳ ಗ್ರಾಮದಲ್ಲಿ ಆತ್ಮನಿರ್ಭರ ಭಾರತ ಅಭಿಯಾನದ ಯೋಜನೆಯಡಿ ಆಹಾರ ಪಾರ್ಕ್ ಅನ್ನು ಸ್ಥಾಪಿಸುವುದಾಗಿ ಘೋಷಣೆ ಮಾಡಿದ್ದಾರೆ. ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ರೈತರ ಮಕ್ಕಳಿಗೆ ನೀಡಿರುವ ಮೀಸಲಾತಿಯನ್ನ 40%ರಿಂದ 50%ಕ್ಕೆ ಹೆಚ್ಚಿಸಲಾಗುವುದು. ಕೃಷಿ ಯಾಂತ್ರೀಕರಣ ಯೋಜನೆಯಡಿ ಸಣ್ಣ ಟ್ರ್ಯಾಕ್ಟರ್ಗಳಿಗೆ ಸಹಾಯಧನ ನೀಡ್ತಾ ಇದ್ದು, ರಾಮನಗರದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ಹೈಟೆಕ್ ರೇಷ್ಮೆಗೂಡು ಮಾರುಕಟ್ಟೆಗೆ 75 ಕೋಟಿ ರೂಪಾಯಿ ಅನುದಾನ ಘೋಷಣೆ ಮಾಡಿದೆ. ಇದರ ಜೊತೆಗೆ 234 ಕೆರೆಗಳನ್ನು ತುಂಬಿಸಲು 500 ಕೋಟಿ ಮೀಸಲಿಡಲಾಗಿದೆ. ಅಂತೂ 8ನೇ ಬಾರಿ ಬಜೆಟ್ ಮಂಡಿಸಿರುವ ಬಿಎಸ್ ಯಡಿಯೂರಪ್ಪ ಮಹಿಳಾ ದಿನಾಚರಣೆಗೆ ಮಹಿಳೆಯರಿಗೆ ಬಂಪರ್ ಕೊಡುಗೆಗಳನ್ನು ನೀಡಿರೋದು ಅಲ್ಲದೆ ರೈತರಿಗೂ ಅನೇಕ ಯೋಜನೆಗಳನ್ನು ಘೋಷಣೆ ಮಾಡೋದ್ರೊಂದಿಗೆ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಎಕ್ಸ್‌ಪ್ರೆಸ್ ಟಿವಿ. ಅಂತೂ ಇಂತೂ ಸಿಎಂ ಬಿಎಸ್ವೈ 2021-22ನೇ ಸಾಲಿನ ರಾಜ್ಯ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಪ್ರತಿ ಬಾರಿ ಬಜೆಟ್ ಮಂಡನೆ ಆಗ್ತಾ ಇದ್ದಂತೆ ರಾಜಧಾನಿಯ ಜನರಲ್ಲಿ ನಿರೀಕ್ಷೆಗಳು ಗರಿಗೆದರೋದು ಸಾಮಾನ್ಯ.
ಹಾಗಾದ್ರೆ ಈ ಬಾರಿಯ ಆಯವ್ಯಯದಲ್ಲಿ ಸಿಲಿಕಾನ್ ಸಿಟಿ ಮಂದಿಗೆ ಸಿಕ್ಕಿದ್ದೇನು? ಬನ್ನಿ ನೋಡೋಣ. ಈ ಬಾರಿ ಬಜೆಟ್ನಲ್ಲಿ ರಾಜಧಾನಿಗೆ ಸಿಕ್ಕಿದ್ದೇನು? ನಗರಾಭಿವೃದ್ಧಿಗೆ 7,795 ಕೋಟಿ ರೂಪಾಯಿ ಮೀಸಲು. ಸಾಕಷ್ಟು ಸವಾಲುಗಳ ನಡುವೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಈ ಬಾರಿಯ ಬಜೆಟ್ ಮಂಡನೆ ಮಾಡಿದ್ದಾರೆ. ಕೊರೋನಾ ಹಾಗೂ ಲಾಕ್ಡೌನ್ನಿಂದಾಗಿ ಆದ ಆರ್ಥಿಕ ಸಂಕಷ್ಟಗಳನ್ನು ಎದುರಿಸಿ ಸಮತೋಲಿತ ಬಜೆಟ್ ಮಂಡಿಸುವುದು ಸಿಎಂ ಪಾಲಿಗೆ ಬಹುದೊಡ್ಡ ಚಾಲೆಂಜ್. ಆ ಎಲ್ಲ ಸವಾಲುಗಳನ್ನು ಎದುರಿಸಿ ಸಿಎಂ ಬಜೆಟ್ ಮಂಡಿಸಿದ್ದಾರೆ. ಇನ್ನು ಪ್ರತಿ ಬಾರಿ ಬಜೆಟ್ನಲ್ಲಿ ರಾಜಧಾನಿ ಬೆಂಗಳೂರಿಗಾಗಿಯೇ ಒಂದಷ್ಟು ಸ್ಪೆಷಲ್ ಕೊಡುಗೆಗಳು ಇರೋದು ಸಾಮಾನ್ಯ. ಅದರಂತೆ ಸಿಎಂ ಈ ಬಾರಿ ಸಿಲಿಕಾನ್ ಸಿಟಿಗೆ ಏನ್ ಕೊಡುಗೆ ಕೊಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿತ್ತು. ಅದರಂತೆ ಒಂದಷ್ಟು ಯೋಜನೆಗಳನ್ನ ಸಿಎಂ ಬೆಂಗಳೂರಿಗಾಗಿಯೇ ಘೋಷಣೆ ಮಾಡಿದ್ದಾರೆ. ಪ್ರಮುಖವಾಗಿ ಈ ಬಾರಿಯ ಬಜೆಟ್ನಲ್ಲಿ ಸಿಎಂ ಬೆಂಗಳೂರು ನಗರಾಭಿವೃದ್ಧಿಗೆ 7,795 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ. ಅಂದಹಾಗೆ ಮಹಿಳಾ ದಿನಾಚರಣೆಯಂದೇ ಬಜೆಟ್ ಮಂಡನೆ ಮಾಡಿರುವ ಸಿಎಂ ಮಹಿಳೆಯರಿಗೆ ಒಂದಷ್ಟು ವಿಶೇಷ ಯೋಜನೆಗಳು ಇರೋದಾಗಿ ಮೊದಲೇ ಹೇಳಿದ್ರು. ಅದರಂತೆ ಬೆಂಗಳೂರಿನಲ್ಲಿ ಮಹಿಳಾ ಸುರಕ್ಷತೆಗಾಗಿ ನಿರ್ಭಯ ಯೋಜನೆಯಲ್ಲಿ ನಗರದಾದ್ಯಂತ 7,500 ಸಿಸಿ ಕ್ಯಾಮೆರಾಗಳ ಅಳವಡಿಕೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ. ಅಲ್ಲದೆ ಬಿಎಂಟಿಸಿ ಬಸ್ಗಳಲ್ಲಿ ಮಹಿಳೆಯರಿಗೆ ರಿಯಾಯಿತಿ ದರದ ಬಸ್ ಪಾಸ್ ನೀಡುವ ವನಿತಾ ಸಂಗಾತಿ ಬಸ್ ಪಾಸ್ ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ. ಇನ್ನು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಕರ್ನಾಟಕ ಸಾಂಸ್ಕೃತಿಕ ಕೇಂದ್ರ ಸ್ಥಾಪನೆ ಜೊತೆಗೆ ಬೈಯಪ್ಪನಹಳ್ಳಿಯಲ್ಲಿ ವೃಕ್ಷೋದ್ಯಾನ ಆರಂಭಕ್ಕೆ ಅನುದಾನ ಘೋಷಣೆ ಮಾಡಿದ್ದಾರೆ. ಹಾಗೆ ಬೆಂಗಳೂರು ನಗರದಲ್ಲಿ 67 ಕಿಲೋಮೀಟರ್ ಫೆರಿಫೆರಲ್ ರಿಂಗ್ ರಸ್ತೆ ನಿರ್ಮಾಣಕ್ಕೂ ಅನುದಾನ ಘೋಷಣೆ ಮಾಡಿದ್ದಾರೆ. ಬೆಂಗಳೂರಿನ ಓಕಲಿಪುರಂನಲ್ಲಿ ರೇಷ್ಮೆ ಇಲಾಖೆಗೆ ಸೇರಿದ ಕಟ್ಟಡದಲ್ಲಿ ರೇಷ್ಮೆ ಇಲಾಖೆಯ ಎಲ್ಲಾ ಕಚೇರಿ ಒಂದೇ ಕಡೆ ಇರುವಂತೆ ರೇಷ್ಮೆ ಭವನ ಸ್ಥಾಪನೆಗೆ ಬಜೆಟ್ನಲ್ಲಿ ತಿಳಿಸಲಾಗಿದೆ. ಅಂದಹಾಗೆ ಬೆಂಗಳೂರು ಉತ್ತರ ಭಾಗದ ಜನರಿಗೆ ಈ ಬಾರಿಯ ಆಯವ್ಯಯದಲ್ಲಿ ಸಿಎಂ ಬಂಪರ್ ಸುದ್ದಿ ಕೊಟ್ಟಿದ್ದಾರೆ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣದ ಘೋಷಣೆ ಮಾಡಿದ್ದಾರೆ. ಅಲ್ಲದೆ ನಗರದಲ್ಲಿ 45 ಲಕ್ಷ ರೂಪಾಯಿವರೆಗಿನ ಫ್ಲಾಟ್ಗಳನ್ನು ಖರೀದಿ ಮಾಡುವಾಗ ಮುದ್ರಾಂಕ ಶುಲ್ಕವನ್ನ ಪಾವತಿ ಮಾಡಬೇಕಾಗಿಲ್ಲ ಎಂಬ ಶುಭ ಸುದ್ದಿ ಕೊಟ್ಟಿದ್ದಾರೆ. ಬೆಂಗಳೂರು ನೀರು ಸರಬರಾಜು ಒಳಚರಂಡಿ ಮಂಡಳಿ ವತಿಯಿಂದ ಬಿಬಿಎಂಪಿ ಸಹಯೋಗದೊಂದಿಗೆ 450 ಕೋಟಿ ವೆಚ್ಚದಲ್ಲಿ ಕೆಸಿ ವ್ಯಾಲಿ ಆವರಣದ 248 ಎಂಎಲ್ಡಿ ಸಾಮರ್ಥ್ಯದ ಎಸ್ಡಿಪಿ ಪುನರುಜ್ಜೀವನ ಮತ್ತು ಉನ್ನತೀಕರಣ ಕ್ರಮ, ಹಾಗೆ ಆಗಸ್ಟ್ 2021 ಒಳಗೆ ಒಂದು ರಾಷ್ಟ್ರ ಒಂದು ಕಾರ್ಡ್ ವ್ಯವಸ್ಥೆ ಜಾರಿಗೆ ಕ್ರಮ, ಅಲ್ಲದೆ ನಮ್ಮ ಮೆಟ್ರೋ ಹಾಗೂ ಬಿಎಂಟಿಸಿ ಇ ಕಾರ್ಡ್ ಬಳಕೆಗೆ ಅವಕಾಶ ನೀಡಲಾಗುತ್ತೆ ಎಂದಿದ್ದಾರೆ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗಳಲ್ಲಿ ಆಟೋಮ್ಯಾಟಿಕ್ ಫೇರ್ ಕಲೆಕ್ಷನ್ ಯೋಜನೆ ಅನುಷ್ಠಾನಗೊಳಿಸಲಾಗುವುದು ಎಂದಿದ್ದಾರೆ. ಹಾಗೆಯೇ ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ 20 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಜಯದೇವ ಹೃದ್ರೋಗ ವಿಜ್ಞಾನ ಸಂಸ್ಥೆಯ 50 ಹಾಸಿಗೆ ಸಾಮರ್ಥ್ಯದ ಉಪಕೇಂದ್ರ ಆರಂಭಿಸಲಾಗುವುದು ಎಂದಿದ್ದಾರೆ. ಇದರ ಜೊತೆಗೆ ಬಿಬಿಎಂಪಿಯ 57 ವಾರ್ಡ್ಗಳಲ್ಲಿ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜನಾರೋಗ್ಯ ಕೇಂದ್ರಗಳ ಸ್ಥಾಪನೆ, 33 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಿಬಿಎಂಪಿ ಶಾಲೆಗಳ ನವೀಕರಣ ಹಾಗೂ ಪುನರ್ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ. ಬೆಂಗಳೂರಿಗೆ ಈ ಬಾರಿಯ ಬಜೆಟ್ ಮೇಲೆ ಸಾಕಷ್ಟು ನಿರೀಕ್ಷೆಗಳಿತ್ತು. ಆದರೆ ಕೊರೋನಾ ಹಾಗೂ ಆರ್ಥಿಕ ಸಂಕಷ್ಟದಿಂದಾಗಿ ಒಂದಷ್ಟು ಯೋಜನೆಗಳಿಗೆ ಬ್ರೇಕ್ ಬಿದ್ದಿದೆ. ಕೆಲವೊಂದು ನಿರೀಕ್ಷೆಗಳು ನಿರೀಕ್ಷೆಗಳಾಗಿಯೇ ಉಳಿದು ಹೋಗಿವೆ. ಹಾಗಾಗಿ ಪಾಲಿಗೆ ಬಂದದ್ದೇ ಪಂಚಾಮೃತ ಅನ್ನೋ ಸ್ಥಿತಿ ಬೆಂಗಳೂರಿಗರದ್ದಾಗಿದೆ. ಬ್ಯೂರೋ ರಿಪೋರ್ಟ್, ಎಕ್ಸ್‌ಪ್ರೆಸ್ ಟಿವಿ. ಯಡಿಯೂರಪ್ಪ ಇವತ್ತು ಬಜೆಟ್ ಮಂಡನೆ ಮಾಡಿದ್ದಾರೆ. ಈ ಬಗ್ಗೆ ನಾಯಕರು ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಈ ವರ್ಷ ಬೆಳೆ ವಿಮೆ ಯೋಜನೆಗೆ 900 ಕೋಟಿ ರೂಪಾಯಿಗಳನ್ನು ಕೊಟ್ಟಿದೆ. ಪ್ರಧಾನಮಂತ್ರಿ ಕಿಸಾನ್ ಸಂಚಾಯ್ ಯೋಜನೆಯಲ್ಲಿ 831 ಕೋಟಿ ಹೈಯೆಸ್ಟ್ ಅಮೌಂಟ್ ಇದು. ಸಾವಯವ ಕೃಷಿ ಉತ್ತೇಜನಕ್ಕೆ 500. ವಿಜಯಪುರದ ಇಟ್ಟಂಗಿ ಹಾಳಿನಲ್ಲಿ ಫುಡ್ ಪಾರ್ಕ್ ಮಾಡಲಿಕ್ಕೆ ಪರವಾನಗಿ ಕೊಟ್ಟಿದ್ದಾರೆ. ಮತ್ತು ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಇದುವರೆಗೂ ರೈತರ ಮಕ್ಕಳಿಗೆ 40% ರಿಸರ್ವೇಷನ್ ಇತ್ತು. ಆ 40% ರಿಸರ್ವೇಷನ್ನ 50%ಗೆ ಏರಿಸಿದ್ದೇವೆ. ಕೃಷಿ ಕಂಬೈನ್ಡ್ ಹಾರ್ವೆಸ್ಟಿಂಗ್ ಮಿಷನ್ಗಳಿಗೆ ಒತ್ತನ್ನು ಕೊಟ್ಟಿದ್ದೇವೆ. ಮತ್ತು ರೈತರಿಗೆ ಇದುವರೆಗೂ 25 HP ನಾವು ಟ್ರ್ಯಾಕ್ಟರ್ಗಳನ್ನು ಕೊಡ್ತಾಯಿದ್ವಿ. ಅದು 25ರಿಂದ 45 HP ಎಕ್ಸ್ಟೆಂಡ್ ಮಾಡಿದೆ. ಮತ್ತು ಸಾವಯವಕ್ಕೆ ಸಿರಿಧಾನ್ಯಗಳಿಗೆ ಉತ್ತೇಜನ ಆಗಿದೆ. ರಾಜ್ಯದಲ್ಲಿ ದ್ವಿದಳ ಧಾನ್ಯ ಉತ್ಪಾದನೆ ಹೆಚ್ಚಿಸಲು ಭೂಮಿಯಲ್ಲಿ ಸಾವಯವ ಇಂಗಾಲ, ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಿಸಲು ಸಾವಯವ ಇಂಗಾಲ ಹೆಚ್ಚು ಕೊಟ್ಟಿದ್ದಾರೆ. ಒಟ್ಟಾರೆ ಕೃಷಿಗೆ ಯಾವುದೇ ರೀತಿ ಕೊರತೆ ಆಗಿಲ್ಲ. ಕಳೆದ ವರ್ಷ ಏನಿತ್ತು ಆ ಎಲ್ಲ ಯೋಜನೆಗಳು ಕೂಡ ಮುಂದುವರೆದಿದ್ದಾವೆ. ಇದು ಆಶಾದಾಯಕವಾದಂಥ ಬಜೆಟ್ಟು, ಕೃಷಿಗೆ ಪೂರಕವಾದಂಥ ಬಜೆಟ್. ಈಗಾಗಲೇ ಕೇಂದ್ರ ಸರ್ಕಾರ ಅದಕ್ಕೆಲ್ಲ ನಮ್ಗೆ ಅನುಮತಿಯನ್ನು ಕೊಟ್ಟಿದೆ. ಕರೋನಾ ಸಂದರ್ಭದಲ್ಲಿ
ಎಲ್ಲ ರಾಜ್ಯಗಳಿಗೂ ಅನುಮತಿಯನ್ನು ಕೊಟ್ಟಿದೆ. ಅದನ್ನು ಯೂಸ್ ಮಾಡ್ತಾ ಇದ್ರಿ. ಇರೋದರಲ್ಲಿ ದೇಶದಲ್ಲೇ ಕರ್ನಾಟಕ ಅದನ್ನು ನಾವು ಯಾವುದೇ ಕಾರಣಕ್ಕೂ ಮೀರಲ್ಲ. ಕೇಂದ್ರ ಸರ್ಕಾರ ಏನು ಕೊಟ್ಟಿದೆ ನಮಗೆ ಜಗತ್ತಿಗೆ ಇದ್ದಾರೆ ಅದನ್ನು ಮೀರಲ್ಲ. ಈ ಜನಪ್ರಿಯ ಮುಖ್ಯಮಂತ್ರಿ ಅವರು ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು ಎಲ್ಲ ಹೆಲ್ಪ್ ಮಾಡಿ ಗೋವರ್ಧನ ಕಾಯ್ದೆ ಬಂದ ಮೇಲೆ ನಮ್ಮ ಗೋ ಸಂಪತ್ತು ಉಳಿಸಲಿಕ್ಕೆ ಪ್ರತಿ ಜಿಲ್ಲೆಗೆ ಒಂದು ಗೋಶಾಲಾ ಈ ಥರ ನಮ್ಮ ಮುಖ್ಯಮಂತ್ರಿಯವರು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಆಮೇಲೆ ಹೆಸರುಘಟ್ಟನಲ್ಲಿ 100 ಎಕರೆ ಜಾಗನಲ್ಲಿ PP ಮಾಡಲ್ನಲ್ಲಿ ಬ್ರಹ್ಮಂಡ ಪಶು ಮೇಳ ಈ ಟೀಮ್ ಪಾರ್ಕ್ ನಾನು ಕೂಡ ಮಾಡ್ತಾಯಿದ್ದೀನಿ. ಮುಂದೆ ಕೂಡ ಜಿಲ್ಲಾ ತಾಲೂಕು ಹೋಗಿ ಒಳ್ಳೆ ರೀತಿ ಗೋವರ್ಧನ ಕಾಯ್ದೆ ನಾನು ಸರಿಪಡಿಸ ಮಾಡ್ತೀನಿ. ಆಮೇಲೆ ನಾನು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದೀನಿ. ಅಲ್ಲಿ ಕೂಡ ಡಿರೆಕ್ಟ್ ಪಾರ್ಕ್ ನಮ್ಗೆ ಸಿಕ್ಕಿದೆ, ಕೂಡ ನಮ್ಗೆ ಸಿಕ್ಕಿದೆ. ನಾವು ವಿಜಯಪುರ ಜಿಲ್ಲೆಯ ಈ ರಾಜ್ಯ ದಿಕ್ಕೆಟ್ಟೋಯ್ತು. ಯಡಿಯೂರಪ್ಪ ಒಬ್ಬ ಭ್ರಷ್ಟರಲ್ಲಿ ಭ್ರಷ್ಟ, ಲಂಚಕೋರರಲ್ಲಿ ಭ್ರಷ್ಟ. ಆದ್ದರಿಂದ ಯಡಿಯೂರಪ್ಪನವರ ಸರ್ಕಾರ ಕೆಳಗಿಳಿಲೇಬೇಕು. ಈ ಬಜೆಟ್ನಲ್ಲಿ ಅಂಕಿ ಸಂಖ್ಯೆಗಳು ಕೆಲವೊಂದು ಬರೆದಿರ್ಬೋದು, ಆದರೆ ಕಾರ್ಯರೂಪಕ್ಕೆ ಬರಬೇಕಲ್ಲ. ಹೋದ ಬಜೆಟ್ನಲ್ಲಿ ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡಿದ್ದಾರೆ? ಹೋದ ಬಜೆಟ್ನಾಗಿದ್ದಂಥ ಪ್ರಾವಿಷನನ್ನು ಎಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ? ಸುಮ್ಮನೆ ಬಜೆಟ್ ಈ BJP ಸರ್ಕಾರಕ್ಕೆ ವಿಶ್ವಾಸ ಇಲ್ಲ ಜನರ ಬಗ್ಗೆ. ನಾರ್ಮಲ್ ಬಜೆಟ್ ನಾರ್ಮಲ್ ಬಜೆಟ್ ಸಾಮಾನ್ಯ ಬಜೆಟ್. ಇಟ್ ಇಸ್ ಅ ನಾರ್ಮಲ್ ಬಜೆಟ್, ಯೂಶುವಲ್ ಬಜೆಟ್. ಎಂಕರೇಜಿಂಗ್ ಬಜೆಟ್ ಇಲ್ಲ ಅಂತ ಹೇಳ್ತೀವಿ, ಬಟ್ ಇಟ್ಸ್ ಅ ನಾರ್ಮಲ್ ಬಜೆಟ್. ಇನ್ನು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ಬಜೆಟ್ ಬಗ್ಗೆ ಸಾರ್ವಜನಿಕರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮತ್ತೆ ನಮ್ಮ ಜಿಲ್ಲೆಗೆ ಯಾವುದೇ ಕ್ಷೇತ್ರಕ್ಕೆ ಆಗಲಿ ಯಾವುದೇ ರೀತಿ ವಿಶೇಷ ಬಜೆಟ್ ಆಗಲಿ ಅನುದಾನ ನೀಡಿಲ್ಲ. ಇಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾದಾಮಿ ಕ್ಷೇತ್ರಕ್ಕೆ 25 ಕೋಟಿ ರೂಪಾಯಿ ಅನುದಾನ ನೀಡಿದ್ದು ಅವರ ಬೆಂಬಲಿಗರ ಶಾಸಕರಿಗೆ ಬಹಳಷ್ಟು ಅವರು ಪ್ರೋತ್ಸಾಹ ಕೊಡುತ್ತಿದ್ದಾರೆ. ನಾನು ಪೊಲೀಸಪ್ಪ ರಾಮದುರ್ಗ ಉದ್ಯೋಗ ನೇಕಾರಿಕೆ. ಈಗ ಬಜೆಟ್ನಲ್ಲಿ ಘೋಷಣೆ ಮಾಡಿದಂಥ ಯಡಿಯೂರಪ್ಪನವರಿಗೆ ಅಭಿನಂದನೆಗಳು. ಗುಳೇದಗುಡ್ಡದಲ್ಲಿ ಪಾರ್ಕ್ ಮಾಡುತ್ತೇನೆ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮ ನೇಕಾರ ಜನಾಂಗ, ಗುಳೇದಗುಡ್ಡದ ಜನಾಂಗ ಎಲ್ಲರೂ ಸ್ವಾಗತವನ್ನು ಮಾಡುತ್ತೇವೆ. ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ವಿಧಾನಸಭೆಯಲ್ಲಿ ಬಜೆಟ್ ಮಂಡನೆ ಮಾಡಿದರು. ಆ ಬಜೆಟಲ್ಲಿ ನಮ್ಮ ವಿಜಯಪುರ ಜಿಲ್ಲೆಗೆ ಬಹುತೇ ಮಲತಾಯಿಯ ಧೋರಣೆ ಆಗಿದೆ. ಹಾಗಾಗಿ ನಮ್ಮ ಸಾಮಾನ್ಯ ಜನರು ಅದರಿಂದ ನಮ್ಗೆ ಖುಷಿಯಾಗಿಲ್ಲ. ನನ್ನ ಹೆಸರು ಮಲ್ಲಣ್ಣ ಅಂಗಡಿ ಅಂತ ಹೇಳಿ, ರಾಣೆಬೆನ್ನೂರು ನಗರಸಭಾ ಸದಸ್ಯರು. ಬಂಧುಗಳೇ, ಇದು ಯಡಿಯೂರಪ್ಪನವರ 8ನೇ ಬಜೆಟ್, ವಿಶೇಷವಾದ ಒಂದು 8ನೇ ಬಜೆಟು. ಇಡೀ ದೇಶವೇ ಹೆಮ್ಮೆ ಮತ್ತು ಸಂತೋಷ ಪಡುವಂಥ ಒಂದು ಒಳ್ಳೆಯ ಬಜೆಟು 78ನೇ ವಯಸ್ಸಿನಲ್ಲಿ ಈ ಸಂದರ್ಭದಲ್ಲಿ ಮಾನ್ಯ ಯಡಿಯೂರಪ್ಪರು ಕೊಟ್ಟಿದ್ದಾರೆ. ಈ ಬಜೆಟ್ಟು ತೃಪ್ತಿಕರ ಮತ್ತು ಸರ್ವ ಸಮಾಜರು ಪ್ರೀತಿ ಮಾಡುವ, ಒಪ್ಪಿಕೊಳ್ಳುವಂಥ ಇದು ಬಜೆಟ್ ಆಗಿದೆ. ಇಂದು ವಿಶ್ವ ಮಹಿಳಾ ದಿನಾಚರಣೆ. ಪ್ರಪಂಚದಾದ್ಯಂತ ಆರ್ಥಿಕ, ಸಾಮಾಜಿಕ ಹಾಗೂ ರಾಜಕೀಯ ಸೇರಿದಂತೆ ಇನ್ನಿತರ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹಿಳೆಯರನ್ನ ನೆನೆಯಲಾಗ್ತಾ ಇದೆ. ಈ ದಿನಕ್ಕೆ ಅರ್ಥಪೂರ್ಣ ಅನ್ನುವಂತೆ ಸಕ್ಕರೆ ನಾಡು ಮಂಡ್ಯದಲ್ಲಿ ಮಹಿಳೆಯರು ಮೈಲುಗಲ್ಲಾಗಿ ನಿಂತಿದ್ದಾರೆ. ಇಡೀ ಮಂಡ್ಯ ಜಿಲ್ಲಾಡಳಿತ ಮಹಿಳಾ ಮಣಿಗಳ ಕೈಯಲ್ಲಿದೆ. ಈ ಕುರಿತ ಒಂದು ವಿಶೇಷ ಸ್ಟೋರಿ ಇಲ್ಲಿದೆ. ವೀಕ್ಷಕರೇ, ಕಳೆದ ಕೆಲವು ದಶಕಗಳ ಹಿಂದೆ ಮಹಿಳೆಯರು ಕೇವಲ ಮನೆಗೆ ಮಾತ್ರ ಸೀಮಿತವಾಗಿರಬೇಕು ಅನ್ನೋ ಕಲ್ಪನೆ ಇತ್ತು. ಬಳಿಕ ಹಂತ ಹಂತವಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಮಹಿಳೆಯರು ನಾವು ಪುರುಷರಿಗೇನೂ ಕಮ್ಮಿಯಿಲ್ಲ, ನಮ್ಮಲ್ಲೂ ಸಾಧನೆ ಮಾಡು ಆತ್ಮಸ್ಥೈರ್ಯವಿದೆ ಎಂದು ತೋರಿಸಿಕೊಡ್ತಿದ್ದಾರೆ. ಆ ಮೂಲಕ ನಮ್ಮಿಂದಲೂ ದೇಶ ಕಟ್ಟಲು ಸಾಧ್ಯ ಅನ್ನೋದನ್ನ ಸಾಬೀತುಪಡಿಸುತ್ತಿದ್ದಾರೆ. ಅಂತಹ ಧೀಮಂತ ಮಹಿಳೆಯರನ್ನ ನೆನೆಯುವ ವಿಶೇಷ ದಿನವೇ ವಿಶ್ವ ಮಹಿಳಾ ದಿನ. ಈ ದಿನಕ್ಕೆ ಅರ್ಥಪೂರ್ಣ ಅನ್ನುವಂತೆ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯನ್ನ ಮಹಿಳೆಯರೇ ಲೀಡ್ ಮಾಡ್ತಾ ಇದ್ದು, ಜಿಲ್ಲೆಯ ಪ್ರಮುಖ ಹುದ್ದೆಗಳಲ್ಲಿ ಮಹಿಳೆಯರೇ ಅಧಿಕಾರದಲ್ಲಿದ್ದಾರೆ. ತುಂಬ ಖುಷಿ ಆಗುತ್ತೆ ನನಗೆ. ವಿಮೆನ್ಸ್ ಡೇ, ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಇಟ್ಕೊಂಡು ಇವತ್ತು ನಮ್ಮ ಟೀಮ್ ಏನಿದೆ, ಮಂಡ್ಯನ ಲೀಡ್ ಮಾಡ್ತಿರೋ ಟೀಮು ಎಲ್ಲರೂ ಮಹಿಳೆಯರೇ. ಈಗ MP ನಾನು, DC ಅವರು ಅಶ್ವತಿ ಅವರು, SP ಡಾಕ್ಟರ್ ಅಶ್ವಿನಿ ಅವರು, ADC ಶೈಲಜಾ, ಆಮೇಲೆ ಇನ್ನು ಮೈನಿಂಗ್ ಆಫೀಸರ್ ಪುಷ್ಪ ಇರ್ಬೋದು, ಫಾರೆಸ್ಟಲ್ಲಿ RFI ಇರ್ಬೋದು, ಇಷ್ಟೂ ಮಹಿಳೆಯರೇ. ಮೀಟಿಂಗ್ ನೀವು ನೋಡಿದ್ರೆ ಖುಷಿ ಆಗುತ್ತೆ. ಎಲ್ಲರೂ ನಾವು ಮಹಿಳೆಯರೇ. ಹಿಯರ್ ಟು ಡಿಸ್ಕಸ್ ಈ ಮುಂದಿನ ಒಂದು ಹೇಗೆ ನಡಿಬೇಕು, ಮಂಡ್ಯದಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋ ವಿಷಯ ಕುರಿತು ಇವತ್ತು ಒಂದು ಮೀಟಿಂಗ್ ಇಟ್ಕೊಂಡಿದ್ದೀವಿ.
ಸಂಸದೆ ಸುಮಲತಾ ಅಂಬರೀಶ್ ಸಂಸತ್ನಲ್ಲಿ ಮಂಡ್ಯವನ್ನ ಪ್ರತಿನಿಧಿಸ್ತಾ ಇದ್ರೆ ಜಿಲ್ಲಾಧಿಕಾರಿ ಅಶ್ವತಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶ್ವಿನಿ, ಎಡಿಸಿ ಶೈಲಜಾ, ಶ್ರೀರಂಗಪಟ್ಟಣ ತಹಶೀಲ್ದಾರ್ ರೂಪಾ, ಭೂ ಮತ್ತು ಗಣಿ ಇಲಾಖೆಯ ಪುಷ್ಪ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ನಾಗರತ್ನ ಸ್ವಾಮಿ, ಉಪಾಧ್ಯಕ್ಷೆ ಗಾಯತ್ರಿ ಸೇರಿದಂತೆ ಬಹುತೇಕ ಇಲಾಖೆಗಳ ಮುಖ್ಯಸ್ಥರಾಗಿ ಮಹಿಳಾ ಅಧಿಕಾರಿಗಳೇ ನೇಮಕವಾಗಿದ್ದಾರೆ. ಜಿಲ್ಲೆಯನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಏನೇ ನಿರ್ಣಯವಾಗಬೇಕು ಅಂದ್ರೆ ಮಹಿಳೆಯರೇ ನಿರ್ಣಾಯಕವಾಗಿದ್ದಾರೆ. ವಿಶ್ವದ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅಂತಾರೆ. ಹಾಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಯರಿಗೆ ವಿಶಿಷ್ಟವಾದ ಒಂದು ಸ್ಥಾನ ಇದೆ. ಸೊ ಆ ಹಿನ್ನೆಲೆಯಲ್ಲೇ ಇವತ್ತು ನಮ್ಮ ಮಂಡ್ಯ ಒಂದು ಜಿಲ್ಲಾಡಳಿತವನ್ನು ನೋಡೋದಾದರೆ ಕೆಳಮಟ್ಟದ ಅಧಿಕಾರಿಯಿಂದ ಮೇಲ್ಮಟ್ಟದ ಹುದ್ದೆಯವರೆಗೂ ಕಂಪ್ಲೀಟಾಗಿ ನಾವು ಮಹಿಳೆಯರೇ ಆಕ್ರಮಿಸ್ಕೊಳ್ತಾ ಇರೋದು ತಮ್ಮೆಲ್ಲರಿಗೂ ಕಂಡುಬಂದಿದೆ. ಸೊ ಈ ಎಲ್ಲ ಮಹಿಳೆಯರಿಗೂ ಇದು ಸ್ಫೂರ್ತಿದಾಯಕ ಆಗಿದೆ, ಮಾನಸಿಕವಾಗಿ ಸ್ಥೈರ್ಯ ತುಂಬುವಂಥ ಕೆಲಸ ಆಗಿದೆ. ಈ ಮಹಿಳಾ ದಿನಾಚರಣೆಯಿಂದ ಮಂಡ್ಯದಿಂದ ಇಂಡಿಯಾದಲ್ಲಿರುವಂಥ ಎಲ್ಲ ಮಹಿಳೆಯರಿಗೂ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೀನಿ. ಒಟ್ಟಾರೆ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯನ್ನ ಲೀಡ್ ಮಾಡ್ತಾ ಇರೋದು ಮಹಿಳೆಯರೇ ಆಗಿದ್ದು, ಈ ವರ್ಷದ ಮಹಿಳಾ ದಿನಾಚರಣೆಗೆ ಇದೊಂದು ಗಿಫ್ಟ್ ಎಂಬಂತೆ ಆಗಿದೆ. ಸಾಧನೆಗೈದ ಮಹಿಳಾ ಮಣಿಗಳನ್ನ ಆದರ್ಶವಾಗಿಟ್ಟುಕೊಂಡು ಸ್ತ್ರೀಯರು ಮತ್ತಷ್ಟು ಮೇಲೇರಲಿ ಅನ್ನೋದು ನಮ್ಮ ವಾಹಿನಿಯ ಆಶಯ. ಎಸ್ ವೆಂಕಟೇಶ್, ಎಕ್ಸ್‌ಪ್ರೆಸ್ ಟಿವಿ, ನಾಗಮಂಗಲ. ರಾಜ್ಯ ಜನಪ್ರತಿನಿಧಿಗಳ ಸಿಡಿ ವಿಚಾರ ರಾಜ್ಯವಲ್ಲದೆ ದೇಶದಾದ್ಯಂತ ಸಂಚಲನ ಮೂಡಿಸಿ ದಿನೇ ದಿನೇ ಸಿಡಿ ಸುದ್ದಿ ಸದ್ದು ಮಾಡುತ್ತಲೇ ಇದೆ. ರಮೇಶ್ ಜಾರಕಿಹೊಳಿ ಸಿಡಿ ಬಿಡುಗಡೆಯಾದ ನಂತರ ತಮ್ಮ ಬಳಿ 19 ಜನಪ್ರತಿನಿಧಿಗಳ ಸಿಡಿ ಇದೆ ಅಂತ ಹೇಳಿಕೆ ನೀಡಿದ ರಾಜಶೇಖರ್ ವಿರುದ್ಧ ಮಾನವ ಹಕ್ಕು ಸೇವಾ ಸಮಿತಿ ದೂರು ನೀಡಿದ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಬಲೆ ಬೀಸಿದ್ದಾರೆ. ಹೌದು, ದಿನೇಶ್ ಕಲ್ಲಹಳ್ಳಿ ಬಳಿಕ ಕಬ್ಬನ್ ಪಾರ್ಕ್ ಪೊಲೀಸರಿಂದ ರಾಜಶೇಖರ್ ಮುಲಾಳಿಗೂ ನೋಟಿಸ್ ಜಾರಿಯಾಗಿದೆ. ಇಂದು ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ಕಬ್ಬನ್ ಪಾರ್ಕ್ ಪೊಲೀಸರು ನೋಟಿಸ್ ಜಾರಿ ಮಾಡಿದ ಹಿನ್ನೆಲೆ ನಿನ್ನೆ ವಿಜಯಪುರದಲ್ಲಿ ಇಂದು ವಿಚಾರಣೆಗೆ ಹಾಜರಾಗೋಲ್ಲ ಅಂತ ಮುಲಾಲಿ ಸ್ಪಷ್ಟಪಡಿಸಿದ್ದು, ಇಂದು ರಾಜಶೇಖರ್ ಮುಲಾಲಿ ವಿಚಾರಣೆಗೆ ಗೈರಾಗಿದ್ದಾರೆ. ಕುಂಬಳಗೋಡಿನಲ್ಲಿ 4.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿದ್ಯುತ್ ಚಿತಾಗಾರ ನಿರ್ಮಾಣ ಕಾಮಗಾರಿಗೆ ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ಪೂಜೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ನಗರಕ್ಕೆ ಹೊಂದಿಕೊಂಡಿರುವ ಗ್ರಾಮಗಳಲ್ಲಿ ಜನಸಂಖ್ಯೆ ಹೆಚ್ಚಳವಾಗಿದೆ. ಭೂಮಿ ಬೆಲೆ ಗಗನಕ್ಕೆ ಏರಿದ್ದು ಶವ ಸಂಸ್ಕಾರಕ್ಕೆ ಜಾಗ ಮೀಸಲಿಡುವುದು ಕಷ್ಟ. ಈ ಹಿನ್ನೆಲೆಯಲ್ಲಿ ಕುಂಬಳಗೋಡು ಸ್ಮಶಾನದಲ್ಲಿ ಚಿತಾಗಾರ ನಿರ್ಮಾಣ ಮಾಡಲಾಗ್ತಾ ಇದೆ ಎಂದರು. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಎಸ್ ನರಸಿಂಹಮೂರ್ತಿ, ವಿದ್ಯುತ್ ಚಿತಾಗಾರ ನಿರ್ಮಾಣದಿಂದಾಗಿ ಸುತ್ತಮುತ್ತಲಿನ ಅನೇಕ ಗ್ರಾಮಗಳ ನಾಗರಿಕರಿಗೆ ಅನುಕೂಲವಾಗಲಿದೆ ಎಂದರು. ಕುಂಬಳಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆಶಾ, ಮಾಜಿ ಅಧ್ಯಕ್ಷ ಚಿಕ್ಕರಾಜು ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಉಡಚಣ ಗ್ರಾಮದ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣವಾಗಿ 10 ವರ್ಷ ಕಳೆದರೂ ಹಳೆ ಕಟ್ಟಡ ತೊರೆದು ಹೊಸ ಕಟ್ಟಡಕ್ಕೆ ಅಧಿಕಾರಿಗಳು ಬಾರದ ಹಿನ್ನೆಲೆ ಕಟ್ಟಡ ಕುಡುಕರ ಅಡ್ಡಿಯಾಗಿದೆ. ಇನ್ನು ಉಡಚಾಣ ಗ್ರಾಮದ ಈಗಿರುವ ಕಟ್ಟಡ ಆಗ್ಲೋ ಈಗ್ಲೋ ಬೀಳುವಂತಹ ಸ್ಥಿತಿಯಲ್ಲಿದ್ದರೂ ಅಧಿಕಾರಿಗಳು ಮಾತ್ರ ಹಳೆ ಕಟ್ಟಡ ಬಿಟ್ಟು ಹೊಸ ಕಟ್ಟಡದತ್ತ ಮುಖ ಮಾಡಿಲ್ಲ. ಇನ್ನು ಈ ಕಟ್ಟಡ ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಯಮಿತ ಗುಲ್ಬರ್ಗಾ ಇವರ ಇಲಾಖೆಯಿಂದ ಆಗಿದ್ದು 10 ವರ್ಷದ ಹಿಂದೆ ಅಂದ್ರೆ 31/2010 ಇದರ ಶಂಕುಸ್ಥಾಪನೆಯನ್ನ ಮಾಡಲಾಗಿತ್ತು. ಕಟ್ಟಡ ಸ್ಥಾಪನೆಯಾಗಿ 10 ವರ್ಷ ಕಳೆದರೂ ಅಧಿಕಾರಿಗಳು ಹಳೆ ಕಟ್ಟಡ ಬಿಟ್ಟು ಹೋಗದೇ ಇರೋದಕ್ಕೆ ಕಾರಣ ಏನು ಅನ್ನೋದು ಮಾತ್ರ ತಿಳಿದು ಬಂದಿಲ್ಲ. ಚಿಕ್ಕಬಳ್ಳಾಪುರ ತಾಲೂಕಿನ ಹೊರವಲಯದಲ್ಲಿರುವ ಕೊಂಡೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ 64 ಜನ ಸದಸ್ಯರಿದ್ದು ಇದೀಗ ಹೊಸದಾಗಿ ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳು ಶಾಮೀಲಾಗಿ ಹೊಸಬರನ್ನ ಅಕ್ರಮ ಪಟ್ಟಿಗೆ ಸೇರಿಸಿಕೊಂಡು ಅಕ್ರಮ ಚುನಾವಣೆ ನಡೆಸಲು ಮುಂದಾಗಿರುವುದನ್ನು ಖಂಡಿಸಲು ಹೋದ ಸದಸ್ಯರಿಗೂ ಹಾಗೂ ಮಾತಿನ ಚಕಮಕಿ ನಡೆದಿದ್ದು ಸ್ಥಳಕ್ಕೆ ಪೊಲೀಸರು ಧಾವಿಸಿ ಚುನಾವಣೆಯನ್ನ ಪರಿಶೀಲಿಸಿದ್ದಾರೆ. ತದನಂತರ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಮುರಳಿ ಮಾತನಾಡಿ, ಕೊಂಡೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಚುನಾವಣೆಯ ನಿಶ್ಚಯವಾಗಿದ್ದು ಈ ದಿನ ಚುನಾವಣೆಯಲ್ಲಿ ಸಂಘದ ಕಾರ್ಯದರ್ಶಿಗಳು, ನಿರ್ದೇಶಕರು ಹಾಗೂ ಆಡಳಿತ ಮಂಡಳಿ ಕೆಲವೊಂದು ಅಧಿಕಾರಿಗಳು ಶಾಮೀಲಾಗಿ ಸಹಕಾರಿ ಸಂಘದಲ್ಲಿ ಹಾಲನ್ನೇ ಹಾಕಿರುವುದಿಲ್ಲ, ಅಂಥವರನ್ನ ಅಕ್ರಮ ಮತದಾರರ ಪಟ್ಟಿಗೆ ಸೇರಿಸಿಕೊಂಡಿದ್ದಾರೆ ಎಂದು ಆಡಳಿತ ಮಂಡಳಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಚುನಾವಣೆ ನಿಶ್ಚಯ ಆಗಿದ್ದು ಈ ದಿನ ಚುನಾವಣೆಯಲ್ಲಿ ಬಹಳಷ್ಟು ಅಕ್ರಮಗಳು ನಡೆದಿರ್ತವೆ. ನಮಗೆ ನೋಟಿಸ್ ಬಂದಿರತಕ್ಕಂಥದ್ದು ಮತ್ತು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹಾಕಿರ್ತಕ್ಕಂಥದ್ದು ಕೇವಲ 64 ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರು. ಆದರೆ ಈ ದಿನ ಸಂಘದ ಕಾರ್ಯದರ್ಶಿಗಳು ಇನ್ನೂ ಯಾರಿರ್ಬೋದು, ಕೆಲವೊಂದು ಆಡಳಿತ ಮಂಡಳಿಯ ಕೆಲವೊಂದು ಅಧಿಕಾರಿಗಳು ಶಾಮೀಲಾಗಿ ಅಕ್ರಮವಾಗಿ ಹಾಲು ಸಹಕಾರಿ ಸಂಘದಲ್ಲಿ ಯಾವುದೇ ಹಾಲನ್ನು ಅವ್ರು ಹಾಕಿರೋದಿಲ್ಲ,
ಅಂಥವರನ್ನು ಅಕ್ರಮ ಮತದಾರರ ಪಟ್ಟಿಯಲ್ಲಿ ಅವರನ್ನು ಸೇರಿಸ್ಕೊಂಡು ಇನ್ನೇನು ನಮಗೆ ಯಾವುದೇ ಕ್ಯಾಲೆಂಡರ್ ಆಫ್ ಇವೆಂಟ್ಸನ್ನು ಆಗದೆ ಸದಸ್ಯರಿಗೆ ಯಾವುದೇ ನೋಟಿಸನ್ನು ಕೊಡದೆ ಚುನಾವಣೆ ದಿನಾಂಕದಂದು ಚುನಾವಣೆ ಪ್ರಾರಂಭ ಆದ ಮೇಲೆ ನಮ್ಮ ಮತದಾರರ ಪಟ್ಟಿಯಲ್ಲಿ ಇನ್ನೊಂದು 50 ಜನ ಹೆಚ್ಚುವರಿ ಸದಸ್ಯರಿದ್ದಾರೆ, ಅವರನ್ನು ನಾವು ಮತದಾನಕ್ಕೆ ಅವಕಾಶ ನೀಡಬೇಕು ಅಂತೇಳಿ ಅಕ್ರಮ ಮತದಾರರ ಪಟ್ಟಿಯನ್ನು ಒಂದು ತಯಾರು ಮಾಡಿ ಈ ಅಕ್ರಮ ಚುನಾವಣೆ ಮುಖಾಂತರ ಹಿಂಬಾಗಿಲ ಮುಖಾಂತರ ಚುನಾವಣೆ ಗೆಲ್ಲಕ್ಕೆ ಹೊರಟಿದ್ದಾರೆ. ಕೊಂಡೇನಹಳ್ಳಿ ಡೈರಿ ಚುನಾವಣೆಗೆ 64 ಜನ ವೋಟರ್ಸು ಆಯ್ಕೆಯಾಗಿದ್ದರು ಕಾನೂನು ಪ್ರಕಾರ. ಅದು ಇದುವರೆಗೂ ಅಷ್ಟೇ ಅಂತೇಳಿ ಎಲ್ಲ ಕ್ಯಾನ್ವಾಸ್ ಮಾಡ್ಕೊಂಬಂದ್ವಿ. ನಮ್ಮ ಅಧ್ಯಕ್ಷರು ಇಷ್ಟೇನಪ್ಪ ಇರೋದು ಅಂತ ಹೇಳಿದರು. ಈಗ ಇವತ್ತು ದಿಢೀರ್ನೇ ಇವತ್ತು ಪ್ರತ್ಯಕ್ಷ ಆಗಿದೆ ಇನ್ನು 50 ವೋಟರ್ಸು. ನಾವು ಕಾರ್ಯದರ್ಶಿಗಳನ್ನ ಫೋನಲ್ಲಿ ಕೇಳಿದಾಗ ನನಗೆ ಗೊತ್ತಿಲ್ಲ ಅಂದರು. ಆದರೆ ಕಾರ್ಯದರ್ಶಿಗೆ ಗೊತ್ತಿಲ್ಲದೆ ಏನೂ ಆಗಲ್ಲ ಅಂತ ನಾವು ಅಧ್ಯಕ್ಷರ ಹತ್ರ ಯಾಕೆ ಹಿಂಗಾಗಿದೆ ಅಂತ ಕೂತ್ರೆ ನನಗೆ ಅಧ್ಯಕ್ಷರು ಗೊತ್ತಿಲ್ಲ ಅಂದರು. ಕಾರ್ಯದರ್ಶಿ ಏನು ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅಂತಂದರು. ಅದರಿಂದ ಇದು ನೇರ ಹೊಣೆ ಕಾರ್ಯದರ್ಶಿಗಳು ಹೊರಬೇಕು, ಕಾರ್ಯದರ್ಶಿಗಳು ಒತ್ಕೊಂಡು ರಾಜೀನಾಮೆ ನೀಡಬೇಕು. ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಉಡಾನ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಮಹಿಳೆಯರು ಸೇರಿಕೊಂಡು ವೀರರಾಣಿ ಕಿತ್ತೂರು ಚೆನ್ನಮ್ಮ ಪುತ್ಥಳಿಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಕಿತ್ತೂರು ರಾಣಿ ಚೆನ್ನಮ್ಮ, ಒಣಕೆ ಓಬವ್ವ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಇಂದಿರಾ ಗಾಂಧಿ, ಪ್ರತಿಭಾ ಪಾಟೀಲ್ ಸೇರಿದಂತೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಿಳೆಯರಿಗೆ ಗೌರವ ಸಲ್ಲಿಸಿದರು. ನಮಸ್ಕಾರಗಳು. ಇವತ್ತು ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಜಗತ್ತಿನಲ್ಲಿ ಇರುವಂಥ ಎಲ್ಲ ಮಹಿಳೆಯರಿಗೂ ನಮ್ಮ ಕರ್ನಾಟಕ ಮಹಿಳಾ ವಿವಿಧ ಉದ್ದೇಶಗಳ ಸಹಕಾರಿ ಸಂಘ ಹಾಗೂ ಉಡಾನ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಶುಭಾಶಯಗಳು. ಶಿಕ್ಷಣಕ್ಕಾಗಿ ಸಾಕಷ್ಟು ಸೌಲಭ್ಯ ನೀಡಿ ಪ್ರತಿಯೊಂದು ಮಗು ಶಿಕ್ಷಣ ಕಲಿಬೇಕು ಅಂತ ಶ್ರಮಿಸ್ತಾ ಇದೆ. ಗ್ರಾಮೀಣ ಭಾಗದಲ್ಲಿ ಪ್ರಾಥಮಿಕ ಶಿಕ್ಷಣದಿಂದ ಪದವಿವರೆಗೂ ಶಾಲೆ ತೆರೆದು ಶಿಕ್ಷಕರನ್ನ ನೇಮಿಸಿದೆ. ಆದರೆ ಗ್ರಾಮೀಣ ಭಾಗದಲ್ಲಿ ಶಾಲೆಯ ಸಮಯಕ್ಕೆ ಸರಿಯಾಗಿ ಬಾರದ ಸಾರಿಗೆ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ಪ್ರತಿನಿತ್ಯ 12 ಕಿಲೋಮೀಟರ್ ನಡೆದು ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಮಾದನಹಿಪ್ಪರಗ ಸಮೀಪದ ಚಲಗೇರ, ನಿಂಬಾಳ, ಝಳಕಿ, ದರ್ಗಶಿರೂರ, ಇಕ್ಕಳಕಿ ಗ್ರಾಮದ ವಿದ್ಯಾರ್ಥಿಗಳು ತಮ್ಮೂರಿಂದ ಮಾದನಹಿಪ್ಪರಗ ಗ್ರಾಮಕ್ಕೆ ಬರಲು ಬಸ್ ಪಾಸ್ ಇದ್ರೂ ಸಮಯಕ್ಕೆ ತಕ್ಕಂತೆ ಬಸ್ಗಳ ವ್ಯವಸ್ಥೆ ಇಲ್ಲದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಈ ಬಗ್ಗೆ ವಿದ್ಯಾರ್ಥಿಗಳು ಅಳಲು ತೋಡಿಕೊಂಡಿದ್ದು, ಶಾಲೆಗೆ ಬರೋದಕ್ಕೆ ಜನವರಿಯಿಂದ ಬಸ್ ಪಾಸ್ ತೆಗೆದುಕೊಂಡಿದ್ದೇವೆ, 2 ತಿಂಗಳಾದರೂ ಒಂದು ದಿನ ಕೂಡ ಬಸ್ನಲ್ಲಿ ಶಾಲೆಗೆ ಬಂದಿಲ್ಲ. ಚಲಗೇರದಿಂದ ಮಾದನಹಿಪ್ಪರಗಿ ಶಾಲೆ 6 ಕಿಲೋಮೀಟರ್ ದೂರ, ದಿನ ನಾವು 12 ಕಿಲೋಮೀಟರ್ ನಡಿಬೇಕು. ಮುಂಜಾನೆ 8 ಗಂಟೆಗೆ ಮನೆ ಬಿಟ್ಟರೆ ಸಂಜೆ 6 ಗಂಟೆಗೆ ಮನೆಗೆ ಸೇರಿಕೊಳ್ತೀವಿ. ಹಾಗಾಗಿ ಸರ್ಕಾರ ಕೂಡಲೇ ನಮಗೆ ಸೂಕ್ತ ಬಸ್ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಆಗ್ರಹಿಸಿದ್ರು. ನಾವು ಚಲಗೇರಿಯಿಂದ ಮಾದನಹಿಪ್ಪರಗಕ್ಕೆ ದಿನಾಲು ಹೋಗುವಾಗ 6 ಕಿಲೋಮೀಟರ್, ಬರುವಾಗ 6 ಕಿಲೋಮೀಟರ್, ದಿನಾರು 12 ಕಿಲೋಮೀಟರ್ ನಡ್ಕೋತ ಬರ್ತೀವ್ರಿ. ಯಾವುದೇ ಬಸ್ಸಿನ ವ್ಯವಸ್ಥೆ ಇಲ್ಲ. ಎಲ್ಲರಿಗೆ ಎಷ್ಟು ಕೇಳೋರು ಭೀ ಯಾರು ಕೇರ್ಲೆಸ್ ಮಾಡ್ಲತ್ತಾರ. ಯಾವಾಗರೇ ಬರ್ತದ ಬಸ್ ಅಂತ ಹೇಳುತ್ತಾರ. ಮತ್ತು ನಾವು ಅವಾಗೆ ಪಾಸ್ ತೆಗ್ಸಿದವ್ರಿ. ಜನವರಿಯಿಂದ ಶಾಲೆ ಸ್ಕೂಲ್ ಚಾಲು ಆದ್ರೂ ಭೀ ಬಸ್ ಕರೆಕ್ಟ್ ಟೈಮಿಗೆ ಇಲ್ರಿ. ನಾವು ಬೆಳಗ್ಗೆ ಮತ್ತು ಸಂಜೆ ಎರಡು ಸಮಯದಲ್ಲಿ ನಾವು ನಡ್ಕೋತೆ ಹೋಗ್ತೀವಿ. ಟೈಮಿಗೆ ಬಸ್ಸೇ ಇಲ್ಲ. ಹೋಗೋತಿಗೂ ನಡ್ಕೋತ ಬರೋತಿಗೆ ನಡ್ಕೋತ ಹೋಗ್ತೀವಿ. ಮುಂಜಾನೆ ಬೆಳಗ್ಗೆ 9:30ಕ್ಕೆ ಮತ್ತು ಸಂಜೆ 4:15 2 ಬಸ್ ಬಿಟ್ಟರೆ ನಮ್ಗೆ ಸಾಕಷ್ಟೇ. ಮಾನ್ವಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಜೆ ಹಂಪಯ್ಯ ನಾಯಕರ ಮೊಮ್ಮಕ್ಕಳು ಶವವಾಗಿ ಪತ್ತೆಯಾಗಿರುವ ಘಟನೆ ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಬಲ್ಲಟಗಿ ಗ್ರಾಮದಲ್ಲಿ ನಡೆದಿದೆ. ನಿನ್ನೆ ಬಲ್ಲಟಗಿಯ ಮನೆಯಿಂದ ಮಕ್ಕಳು ಕಾಣೆಯಾಗಿದ್ದು, ನಿನ್ನೆಯಿಂದ ಕುಟುಂಬಸ್ಥರು ಶೋಧ ಕಾರ್ಯ ಕೈಗೊಂಡಿದ್ರು. ಇಂದು ಬೆಳಗ್ಗೆ ಬಲ್ಲಟಗಿಯ ಊರಹಳ್ಳದಲ್ಲಿ 9 ವರ್ಷದ ವರುಣ್ ಹಾಗೂ 6 ವರ್ಷದ ತನೈರ ಮೃತದೇಹ ಪತ್ತೆಯಾಗಿದ್ದು, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಈ ಘಟನೆ ನಡೆದಿದ್ದು ಹಲವು ರೀತಿಯ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನು ಸ್ಥಳಕ್ಕೆ ಸ್ಥಳೀಯ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಬೆಲೆ ಏರಿಕೆ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಮೂಡಲಗಿ ಪಟ್ಟಣದ ಕಲ್ಮೇಶ್ವರ ವೃತ್ತದಲ್ಲಿ ಮಹಿಳೆಯರು ತಲೆಯ ಮೇಲೆ ಸಿಲಿಂಡರ್ ಗ್ಯಾಸ್ ಹೊತ್ಕೊಂಡು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಕೊರೋನಾ ಸಂದರ್ಭದಲ್ಲಿ ಜನರು ಕೆಲಸ ಇಲ್ಲದೆ ಪರಿತಪಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಬೆಲೆ ಏರಿಕೆ ಮಾಡ್ತಾ ಇರೋದು ಸರಿಯಲ್ಲ ಅಂತ ಕಾರ್ಯಕರ್ತರು ಖಂಡಿಸಿದ್ರು. ಪೆಟ್ರೋಲ್, ಡೀಸೆಲ್, ಅಡುಗೆ ಅನಿಲ ಸೇರಿದಂತೆ ಎಲ್ಲಾ ವಸ್ತುಗಳ ಬೆಲೆಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಮತ್ತೊಂದೆಡೆ ಕಂಪನಿಗಳು, ಕಾರ್ಖಾನೆಗಳು ಸೇರಿದಂತೆ ಬಹುತೇಕ ಖಾಸಗಿ ವಲಯದಲ್ಲಿ ಸಂಬಳವನ್ನ ಕಡಿಮೆ ಮಾಡಲಾಗ್ತಾ ಇದೆ. ಉದ್ಯೋಗ ಕಡಿತದಂತಹ ಕ್ರಮಗಳನ್ನು ನಿರ್ದಾಕ್ಷಿಣ್ಯವಾಗಿ ಜಾರಿಗೊಳಿಸಲಾಗ್ತಾ ಇದೆ. ಇದರಿಂದ ಬಡವರು ಹೈರಾಣಾಗಿದ್ದಾರೆ ಎಂದು ಕಿಡಿಕಾರಿ. ಇದೊಂದು ಸಾಂಕೇತಿಕ ಪ್ರತಿಭಟನೆಯಾಗಿದೆ. ಬೆಲೆ ಏರಿಕೆ ನಿಯಂತ್ರಣಕ್ಕೆ ಬಾರದೇ ಇದ್ರೆ, ಏರಿಸಿರುವ ಬೆಲೆಗಳನ್ನು ಇಳಿಸದೇ ಹೋದ್ರೆ ಮುಂದೆ ಇನ್ನಷ್ಟು ಉಗ್ರ ಸ್ವರೂಪದ ಪ್ರತಿಭಟನೆ ಮಾಡಲಾಗುವುದು ಅಂತ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಪೆಟ್ರೋಲ್ ಬೆಲೆ, ಸಿಮೆಂಟ್ ಬೆಲೆ, ಗಾಣದ ಎಣ್ಣೆ ಬೆಲೆ, ಗ್ಯಾಸ್ ಸಿಲಿಂಡರ್ ಬೆಲೆ, ಕರೆಂಟ್ ಬೆಲೆ
ಮಂಡ್ಯ ಜಿಲ್ಲೆಯ ನಾಗಮಂಗಲ ಪಟ್ಟಣದ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಜೆಎಂಎಫ್ಸಿ ನ್ಯಾಯಾಲಯ, ತಾಲೂಕು ವಕೀಲರ ಸಂಘ ಹಾಗೂ ಮಹಿಳಾ ಮತ್ತು ಶಿಶು ಅಭಿವೃದ್ಧಿ ಇಲಾಖೆಯ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಗಿಡಕ್ಕೆ ನೀರೆರೆಯುವ ಮೂಲಕ ನಾಗಮಂಗಲ ಜೆಎಂಎಫ್ಸಿ ನ್ಯಾಯಾಲಯದ ಅಪರ ಸಿವಿಲ್ ನ್ಯಾಯಾಧೀಶರಾದ ದೇವರೆಡ್ಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕುಟುಂಬ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಮಹಿಳೆ ಸರಿ ಸಮಾಜದ ಆರೋಗ್ಯ ಕಾಪಾಡುವಲ್ಲಿ ಅಗ್ರಸ್ಥಾನದಲ್ಲಿರುವುದು ನೈಜ ಸತ್ಯ. ನೈತಿಕತೆ ಮತ್ತು ಮಾನವೀಯತೆಯ ಪ್ರತೀಕವಾಗಿರುವ ಹೆಣ್ಣಿಗೆ ನೀಡುವ ಗೌರವ ನಮ್ಮ ದೇಶದ ಮಣ್ಣಿನ ಸಂಸ್ಕೃತಿ ಮತ್ತು ಸಂಸ್ಕಾರ ಅಂದರು. ಫಸ್ಟ್ ಮಹಿಳೆ ತನ್ನ ಕುಟುಂಬವನ್ನು ಸರಿಪಡಿಸಿದಾಗ ಮಾತ್ರ ಇಡೀ ಸಮಾಜವನ್ನು ಸರಿಪಡಿಸಬಹುದು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಮಹಿಳೆ ಮೊದಲಾಗಿ ತಾಯಿಯಾಗಿ ಮತ್ತು ಹೆಂಡತಿಯಾಗಿ ಕಾರ್ಯವನ್ನು ಯಾವ ರೀತಿ ನಿರ್ವಹಿಸಿಕೊಳ್ಳೋದು, ಒಂದು ಮನೆಗೆ ಸೊಸೆಯಾಗಿ ಹೋದಾಗ ಅಲ್ಲಿಯೂ ಕೂಡ ಮಗಳು ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನು ಅಳವಡಿಸಿಕೊಂಡಾಗ ಯಾವುದೇ ಸಮಸ್ಯೆ ಬರಲ್ಲ. ಅದನ್ನು ಎಲ್ಲರೂ ಅಳವಡಿಸಿಕೊಳ್ಳಿ. ನಮ್ಮ ಜೀವನದಲ್ಲಿ ದೇವರು ಎಲ್ಲ ಒಂದು ಆರೋಗ್ಯ ಭಾಗ್ಯ ಕೊಡಲಿ. ಅದ್ರ ಜೊತೆಗೆ ಹೇಳೋದೊಂದೇ, ಯಾವ ವ್ಯಕ್ತಿಯಲ್ಲಿ ಹ್ಯೂಮನಿಟಿ ಮತ್ತು ಮೊರಾಲಿಟಿ ಇತ್ತು, ನೈತಿಕತೆ ಮತ್ತು ಒಂದು ಮಾನವೀಯತೆ ಮತ್ತು ಒಂದು ಕಾನ್ಸೆಪ್ಟ್ ಅನ್ನು ಅಳವಡಿಸಿಕೊಂಡ್ರೆ ಈ ದೇಶದಲ್ಲಿ, ಈ ಸಮಾಜದಲ್ಲಿ ಯಾವುದೇ ಒಂದು ಅನಿಷ್ಟಕರ ಘಟನೆಗಳನ್ನು ನಡೆಯದಂತೆ ನಾವು ತಡೆಯಬಹುದು. ಯಾವುದೇ ಕಾನೂನುಗಳು ಜಾರಿಗೆ ಬಂದರೆ ನಮ್ಮ ಒಂದು ಆಟಿಟ್ಯೂಡ್ ಎಲ್ಲಿವರೆಗೂ ಚೇಂಜ್ ಆಗಲ್ಲ. ಅಲ್ಲಿವರೆಗೂ ಕಾನೂನುಗಳು ಬಂದರೂ ಕೂಡ ಮೀನಿಂಗ್ಲೆಸ್ ಆಗುತ್ತೆ. ಫಸ್ಟ್ ನಾವು ಚೇಂಜ್ ಆಗಬೇಕು. ನಮ್ಮ ಒಂದು ಮಾನವೀಯತೆ, ಮೊರಾಲಿಟಿಯನ್ನು ಚೇಂಜ್ ಮಾಡಿಕೊಳ್ತಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನದ ಹಿನ್ನೆಲೆಯಲ್ಲಿ ರಿಲಯನ್ಸ್ ಫೌಂಡೇಶನ್ ಅಧ್ಯಕ್ಷೆ ನೀತಾ ಅಂಬಾನಿ ಸ್ತ್ರೀ ಸಬಲೀಕರಣಕ್ಕಾಗಿ ಹರ್ ಸರ್ಕಲ್ ಎಂಬ ಯೋಜನೆಯನ್ನ ಲೋಕಾರ್ಪಣೆಗೊಳಿಸಿದ್ದಾರೆ. ಹರ್ ಸರ್ಕಲ್ ಇಂಚ್ ಜಾಲತಾಣಕ್ಕೆ ಚಾಲನೆ ನೀಡಿ ಮಾತನಾಡಿದ ನೀತಾ ಅಂಬಾನಿ, ಮಹಿಳೆಯರ ಜೊತೆ ಸೇರಿ ಶ್ರಮಿಸಿದ್ರೆ ಅತ್ಯದ್ಭುತವಾದದನ್ನ ಸಾಧನೆ ಮಾಡಬಹುದು. ನಾನು ನನ್ನ ಬದುಕಿಡೀ ಇಂತಹ ಸಬಲ ಮಹಿಳೆಯರ ನಡುವೆ ಇದ್ದೆ. ಅವರಿಂದ ಸಕಾರಾತ್ಮಕ ಗುಣಗಳನ್ನೇ ಕಲಿತೆ ಮತ್ತು ಇದಕ್ಕೆ ಪ್ರತಿಯಾಗಿ ನಾನು ಕಲಿತದ್ದೆಲ್ಲವನ್ನ ಇತರರಿಗೆ ಕಲಿಸುತ್ತಾ ಸಾಗಿದೆ ಎಂದಿದ್ದಾರೆ. 11 ಜನ ಮಕ್ಕಳಿರುವ ಕುಟುಂಬದಲ್ಲಿ ಬೆಳೆದ ನಾನು ಮಗಳಾಗಿ ನನ್ನಲ್ಲಿ ನಾನು ನಂಬಿಕೆ ಇಡಬೇಕು ಅನ್ನೋದನ್ನ ಕಲಿತೆ. ನನ್ನ ಮಗಳಿಂದ ಪ್ರೀತಿ ಪಡೆದೆ, ನನ್ನ ಸೊಸೆಯಿಂದ ಸಹನೆಯನ್ನ ಕಲಿತೆ ಎಂದು ಹೇಳಿದ್ದಾರೆ. ಪತ್ನಿಯ ಶೀಲ ಶಂಕಿಸಿ ಪತಿ ಮಚ್ಚಿನಿಂದ ಪತ್ನಿಯ ತಲೆಗೆ ಹೊಡೆದು ಕೊಲೆ ಮಾಡಿರುವಂತಹ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪಾತನೆಲವಂಕಿ ಗ್ರಾಮದಲ್ಲಿ ನಡೆದಿದೆ. 26 ವರ್ಷದ ರೇಣುಕಾ ಮೃತ ದುರ್ದೈವಿಯಾಗಿದ್ದು, ಈಕೆ ಬೇರೊಬ್ಬನ ಜೊತೆ ಅಕ್ರಮ ಸಂಬಂಧ ಹೊಂದಿದ್ರು ಎನ್ನಲಾಗಿದೆ. ಪತಿ ರಾಜು ಹಲವು ಬಾರಿ ರೇಣುಕಾಗೆ ಬುದ್ಧಿವಾದ ಹೇಳಿದ್ರು. ರೇಣುಕಾ ಮಾತ್ರ ಕ್ಯಾರೆ ಅಂತ ಇರಲಿಲ್ವಂತೆ. ಇದಕ್ಕೆ ಬೇಸತ್ತ ಪತಿ ರಾಜು ಪತ್ನಿಯನ್ನ ಕೊಲ್ಲಲು ಮುಂದಾಗಿದ್ದಾನೆ. ಇನ್ನು ಸ್ಥಳಕ್ಕೆ ಸ್ಥಳೀಯ ಪೊಲೀಸರು ಭೇಟಿ ಕೊಟ್ಟು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಕೂಡ್ಲಗಿ ತಾಲೂಕಿನ ಗುಂಡುಮೂನಗು ಗ್ರಾಮ ಪಂಚಾಯಿತಿಗೆ ಸೇರಿದ ಹೊಸಟ್ಟಿ ಗ್ರಾಮದಲ್ಲಿ ಶ್ರೀ ಬೊಗ್ಗುಲು ಓಬಳೇಶ್ವರ ಜಾತ್ರೆಯಲ್ಲಿ ಭಕ್ತಾದಿಗಳು ಕೆಂಡ ಇರುವಂತಹ ಗುಂಡಿಯಲ್ಲಿ ಇಳಿದು ಬರೀ ಕೈಯಲ್ಲಿ ಕೆಂಡಗಳನ್ನು ಚೆಲ್ಲಿದ್ರು. ಪ್ರತಿ 3 ವರ್ಷಗಳಿಗೊಮ್ಮೆ ಈ ಪೂಜೆ ನಡೀತಾ ಇದ್ದು, ಇದನ್ನ ನೋಡಲು ಸಾವಿರಾರು ಭಕ್ತರು ಆಗಮಿಸಿದ್ರು. ಕೆಂಡ ಚೆಲ್ಲೋದನ್ನ ನೋಡಿದ ಭಕ್ತರು ಇದು ಪವಾಡವೇ ಎಂದು ದೇವರ ದರ್ಶನ ಪಡೆದರು. ಇದು ಈವರೆಗಿನ ಅಪ್ಡೇಟ್ಸ್. ನೇರ ಸುದ್ದಿ ಹಾಗೂ ನಿರಂತರ ಮನರಂಜನೆಗಾಗಿ ನೋಡ್ತಾರೆ ಎಕ್ಸ್‌ಪ್ರೆಸ್ ಟಿವಿ.